ಹಲೋ ನಮಸ್ತೆ ಫ್ರೆಂಡ್. ಇವತ್ತು ತರಕಾರಿ ಮೂಲಂಗಿ ಬೇಳೆ ಸಾಂಬಾರು ಮಾಡೋದು ನೋಡೋಣ ಬನ್ನಿ. 100 ಗ್ರಾಮಷ್ಟು ತೊಗರಿ ಬೇಳೆಯನ್ನು, 1 ಹಿಡಿ ಹೆಸರು ಬೇಳೆಯನ್ನು ಹಾಕಿ ತೊಳೆದಿಟ್ಟಿದ್ದೇನೆ. ಸಾಂಬಾರು ಪುಡಿ 2 ಚಮಚ, ಸಾಸಿವೆ ಜೀರಿಗೆ ಕರಿಬೇವು ಹಿಂಗು ಒಗ್ಗರಣೆಗೆ, ಟೊಮೊಟೊವನ್ನು ಹಾಕು, ಬಿನಿಸು ಮೂಲಂಗಿ ತೊಳೆದಿಟ್ಟಿದ್ದೇನೆ, ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರ ಇಟ್ಟಿದ್ದೇನೆ ನೆನೆಸಿ. ಬೇಳೆಯನ್ನು ಹಾಕೋಣ ಮೊದಲು. ಮತ್ತು ಅರಿಶಿನ ಒಂದು ಅರ್ಧ ಚಮಚ, ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಜೀರಿಗೆ ಎಲ್ಲವನ್ನು ಹಾಕೋಣ. ಟೊಮೊಟೊವನ್ನು ಹಾಕೋಣ. ಎಲ್ಲವನ್ನು ಹಾಕಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕೋಣ. ಅರ್ಧ ಚಮಚ ಎಣ್ಣೆ ಹಾಕಿ ಗ್ಯಾಸನ್ನು ಆನ್ ಮಾಡಿ ಕುಕ್ಕರನ್ನು ಮುಚ್ಚಳವನ್ನು ಮುಚ್ಚಿ 3 ವಿಸಲ್ ಕೂಗಿಸಿಕೊಳ್ಳೋಣ. ಬೇಳೆ ಸಾಂಬಾರಿಗೆ ತರಕಾರಿಗಳನ್ನು ಸಪ್ರೇಟಾಗಿ ಬೇಯಿಸಿಟ್ಟುಕೊಂಡಿದ್ದೇನೆ. ಕುಕ್ಕರ್ 3 ವಿಸಲ್ ಕೂಗಿ ತಣ್ಣಗಾಗಿದೆ. ಬನ್ನಿ ಇದನ್ನು ಮಸೆದುಕೊಳ್ಳೋಣ. ನೋಡಿ, ಬೇಳೆಯನ್ನು ಈ ರೀತಿ ಮಸೆದಿಟ್ಟುಕೊಂಡಿದ್ದೇನೆ. ಹೆಸರು ಬೇಳೆ ಹಾಕೋದ್ರಿಂದ ಸಾಂಬಾರು ಗಟ್ಟಿ ಬರುತ್ತದೆ, ತುಂಬ ರುಚಿಯೂ ಇರುತ್ತದೆ. ಒಗ್ಗರಣೆಗೆ ಒಂದು 2 ಚಮಚ ಎಣ್ಣೆ ಹಾಕಿದ್ದೇನೆ. ಗ್ಯಾಸು ಸಿಮ್ಮಲ್ಲಿರಲಿ. ಇದಕ್ಕೆ ಸಾಸಿವೆ ಅರ್ಧ ಚಮಚ, ಕರಿಬೇವು, ಹಿಂಗು ಸ್ವಲ್ಪ ಹಾಕಿ ಫ್ರೈ ಮಾಡಿ ತರಕಾರಿಯನ್ನು ಬೇಯಿಸಿದ ತರಕಾರಿಯನ್ನು ಹಾಕೋಣ. ಇದಕ್ಕೆ ಮಸೆದಿಟ್ಟಿರುವ ಬೇಳೆಯನ್ನು ಹಾಕೋಣ. ಸಾಂಬಾರು ಪುಡಿ 2 ಚಮಚದಷ್ಟು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಹುಣಸೆ ರಸ ಹಾಕೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಬೇಳೆ ಹೆಸರು ಬೇಳೆ ತೊಗರಿ ಬೇಳೆ ಎಲ್ಲವನ್ನು ಹಾಕಿ ಮಸದ್ರಿಂದ ಇದಕ್ಕೆ ಕಾಯಿ ರುಬ್ಬಿ ಹಾಕುವ ಅವಶ್ಯಕತೆ ಇಲ್ಲ. ಸಿಂಪಲ್ಲಾಗಿ ಒಂದು ಬೇಳೆ ಸಾಂಬಾರು ಚೆನ್ನಾಗಿರುತ್ತದೆ. ಒಮ್ಮೆ ಮಾಡಿ ನೋಡಿ. ಬಿನಿಸ್ ಸಾಂಬಾರು ರೆಡಿಯಾಗಿದೆ. ಒಮ್ಮೆ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತದೆ.